ಇಂದು ನಾವು ಗಾಜಿಯಾಬಾದ್ ಅಲಿಗಢ ಎಕ್ಸ್‌ಪ್ರೆಸ್‌ವೇ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಮಾತನಾಡೋಣ. ಕ್ಯೂಬ್ ಹೈವೇಸ್ ಟ್ರಸ್ಟ್‌ನ ವಿಶೇಷ ಉದ್ದೇಶದ ವಾಹನ ಹಿಪಿಸಿ ಗುತ್ತಿಗೆದಾರ ಲಾರ್ಸೆನ್ ಮತ್ತು ಟೂಬ್ರೋ ಲಿಮಿಟೆಡ್ ಸಹಯೋಗದೊಂದಿಗೆ ಬಿಟಂಫ್ರಾ ಕಿಲೋಮೀಟರ್ಗಳ ಅವಧಿಯಲ್ಲಿ 112.5 ಲೇನ್ಗಳ ಕಾಂಕ್ರೀಟ್ ಹಾಕುವಿಕೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ 1 ಮೈಲಿಗಲ್ಲನ್ನು ಸಾಧಿಸಿದೆ. 100 ಗಂಟೆಗಳ ಈ ಗಮನಾರ್ಹ ಕೆಲಸವು ಮೇ 15, 2023 ರಂದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಯಿತು ಮತ್ತು ಮೇ 19, 2023 ರಂದು ಮಧ್ಯಾಹ್ನ 2 ಗಂಟೆಗೆ ಮುಕ್ತಾಯವಾಯಿತು. ಈ ಸಾಧನೆಯನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ, ಜನರಲ್ ಡಾ. ವಿ.ಕೆ. ಸೇರಿದಂತೆ ಗಮನಾರ್ಹ ಗಣ್ಯರು ಸೇರಿದಂತೆ ಸಮಾರಂಭದಲ್ಲಿ ಆಚರಿಸಲಾಯಿತು. ಸಿಂಗ್, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ಮತ್ತು ತಂಡದ ಕೆಲಸದ ಇತರ ಅಧಿಕಾರಿ. ಈ ಸಾಧನೆಯು 2 ದಾಖಲೆಗಳನ್ನು ನಿರ್ಮಿಸಿದೆ. ಉದ್ದದ ಡಾಂಬರು ಸುಸಜ್ಜಿತ ಮತ್ತು ಗರಿಷ್ಠ ಪ್ರಮಾಣದ ಡಾಂಬರು ಒಂದೇ ಪ್ರಯಾಣದಲ್ಲಿ ಸುಸಜ್ಜಿತವಾಗಿದೆ. ಒಟ್ಟು ಸುಮಾರು 51,396 ಟನ್ ಆರ್.ಕೆ. ಬನ್ಸಾಲ್, ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಮತ್ತು ರಸ್ತೆಗಳು ಮತ್ತು ಸೇತುವೆಗಳ ವ್ಯಾಪಾರ ಘಟಕದ ಮುಖ್ಯಸ್ಥ, ಅಲ್-ಹ್ಯಾಂಡ್ ಟಿ. ನಿರ್ಮಾಣ. ಗಾಜಿಯಾಬಾದ್ ಯೋಜನೆಯು ಸುಸ್ಥಿರತೆಯನ್ನು ಉತ್ತೇಜಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಕೋಲ್ಡ್ ಸೆಂಟ್ರಲ್ ಪ್ಲಾಂಟ್ ಮರುಬಳಕೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಈ ನವೀನ ಹಸಿರು ತಂತ್ರಜ್ಞಾನವು ಸುಮಾರು 2 ಮಿಲಿಯನ್ ಚದರ ಮೀಟರ್ ರಸ್ತೆ ಮೇಲ್ಮೈಗೆ ಸಮನಾದ 90% ಗಿರಣಿ ವಸ್ತುಗಳ ಬಳಕೆಯನ್ನು ಒಳಗೊಂಡಿತ್ತು. ಇದು ಡಾಂಬರು ಮರುಬಳಕೆ ಮಾಡಲ್ಪಟ್ಟಿದೆ. ಪರಿಣಾಮವಾಗಿ ಕಚ್ಚಾ ವಸ್ತುಗಳ ಸೇವನೆಯು ಗಮನಾರ್ಹವಾಗಿ ಕಡಿಮೆಯಾಗಿದೆ, ಕೇವಲ 10%. ಇದಲ್ಲದೆ ಈ ವಿಧಾನವು ಇಂಧನ ಬಳಕೆ ಮತ್ತು ಸಂಬಂಧಿತ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿತು. ಇದು ಯೋಜನೆಯ ಇಂಗಾಲದ ಹೆಜ್ಜೆಗುರುತುಗಳಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣವಾಯಿತು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.